ಯಾವುದೇ ಕಾರಣಕ್ಕೂ ಫುಟ್ಪಾತ್ ತೆರವು ಕಾರ್ಯವನ್ನು ನಾವು ನಿಲ್ಲಿಸುವುದಿಲ್ಲ, ನಾವು ಮುಂದುವರಿಸ್ತೇವೆ. ಅದರ ಹಿಂದೆ ಉದ್ದೇಶಗಳಿದೆ ಅಂತ ಸದ್ಯ ರಾಜ್ಯ ಸರ್ಕಾರ ಹೇಳ್ತಿದೆ. ಯಾವುದೇ ಕಾರಣಕ್ಕೂ ಕೂಡ ಫುಟ್ಪಾತ್ ತೆರವು ಕಾರ್ಯ ನಿಲ್ಲಲ್ಲ ಅಂತಿದ್ದಾರೆ. ಕೆಲವು ದಿನಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆಗಿದು ನಿರಂತರವಾಗಿ ಸಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಜಾಗ ನೀಡುವ ಒಂದು ಭರವಸೆಯನ್ನ ಕೊಡ್ತಿದ್ದಾರೆ. ಆದರೆ ಈ ಕಾರ್ಯವನ್ನು ನಾವು ನಿಲ್ಲಿಸುವುದಿಲ್ಲ. ಪ್ರತಿಭಟನೆಗಿಳಿದಂತ ವ್ಯಾಪಾರಸ್ಥರಿಗೆ ಸದ್ಯ ಮುಖ್ಯಮಂತ್ರಿಗಳು ಒಂದು ಅಭಯವನ್ನ ಕೊಡ್ತಿದ್ದಾರೆ. ಈ ಮಧ್ಯೆ ಫುಟ್ಪಾತ್ ಮಾಫಿಯಾಗೆ ಡಿಕೆ ಶಿವಕುಮಾರ್ ಅವರು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದು ಕಡೆ 10 ದಿನಗಳಿಗಾಗಲೇ ಕಳೆದು ಹೋಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ನಿರಂತರವಾಗಿ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡಿರೋದು, ಅಂಗಡಿ ಇಟ್ಕೊಂಡಿರೋರು, ಬೀದಿ ಬದಿ ವ್ಯಾಪಾರಸ್ಥರೆಲ್ಲರನ್ನ ತೆರವು ಮಾಡುವ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಸುಮಾರು 2,000 ಕಿಲೋಮೀಟರ್ ಬೆಂಗಳೂರು ಅಂದರೆ GBA ವ್ಯಾಪ್ತಿಯಲ್ಲಿ ಮಾಡಬೇಕು. ಮುಖ್ಯ ರಸ್ತೆಯಲ್ಲಿ ಯಾವ್ಯಾವ ಫುಟ್ಪಾತನ್ನು ಅತಿಕ್ರಮಿಸಿದ್ದಾರೆ, ಅವರು ಅಂಗಡಿ ಹಾಕೊಂಡಿದ್ದಾರೆ, ಪಾದಚಾರಿಗಳಿಗೆ ಸುಸೂತ್ರವಾಗಿ ನಡ್ಕೊಂಡು ಹೋಗೋದಕ್ಕಾಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ತೀರ್ಮಾನಕ್ಕೆ ಬಂದಿದೆ. ಹಾಗಾಗಿನೇ ಆಪರೇಷನ್ ಫುಟ್ಪಾತನ್ನು ಮಾಡ್ತಿದೆ. ಆದರೆ ಡಿಕೆ ಶಿವಕುಮಾರ್ ಒಂದು ಅಭಯ ಕೊಟ್ಟಿದ್ದಾರೆ. ನೋಡಿ, ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ಅನ್ಯಾಯ ಮಾಡಬೇಕು, ಅವ್ರ ಬದುಕಿಗೇನೋ ಅತಂತ್ರ ಆಗಬೇಕು ಅನ್ನೋ ನಿರ್ಧಾರ ಅಲ್ಲ. ಆದರೆ ಏನೇ ಆದರೂ ಕೂಡ ನಾವು ಪಾದಚಾರಿಗಳು ಮತ್ತು ಸಾರ್ವಜನಿಕರ ಹಿತರಕ್ಷಣೆಗೋಸ್ಕರ ಈ ಕಾರ್ಯಕ್ರಮಕ್ಕೆ ಕೈ ಹಾಕಿರೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಆಪರೇಷನ್ ಅನ್ನು ನಿಲ್ಲಿಸೋದಿಲ್ಲ. ಕೆಲವು ದಿನಗಳಿಂದ ಈ ಕಾರ್ಯಾಚರಣೆ ಆಗ್ತಿದೆ. ಸುಮಾರು 10 ದಿನನೇ ಕಳೆದು ಹೋಗ್ಬಿಡುತ್ತು. ಈ ನಿಟ್ಟಿನಲ್ಲಿ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಸಂದೇಶವನ್ನ ಕೊಡ್ತಿದ್ದಾರೆ. ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕವಾದಂಥ ಜಾಗ ನಿಗದಿ ಮಾಡ್ತೀನಿ, ಅಷ್ಟೇ ಅಲ್ಲ ಮತ್ತೊಂದಿಷ್ಟು ಅಂಶಗಳನ್ನ ಹಂಚಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 900 ಪಾದಚಾರಿಗಳು ಸಾವನ್ನಪ್ಪಿದ್ದಾರೆ. ಫುಟ್ಪಾತ್ ಒತ್ತುವರಿಯಾದರೆ ಪಾದಚಾರಿಗಳಿಗೆ ಕಷ್ಟ ಆಗ್ಬಿಡುತ್ತೆ, ಓಡಾಡೋದಕ್ಕಾಗೋದಿಲ್ಲ. ಅನಿವಾರ್ಯವಾಗಿ ರಸ್ತೆಯಲ್ಲಿ ನಡಿಬೇಕಾದಂಥ ಸ್ಥಿತಿ ಬರುತ್ತೆ, ಆಗ ಅಪಘಾತ ಆಗುತ್ತೆ. ಇದು ವಾಹನ ಸಂಚಾರಕ್ಕೆ ತೀವ್ರ ಅಡ್ಡಿ ಮಾಡುತ್ತೆ. ಬೆಂಗಳೂರು ಟ್ರಾಫಿಕ್ ಗೊತ್ತೇ ಇದೆ. ಅಲ್ಲದೆ ಸಾರ್ವಜನಿಕರ ಜೀವನಕ್ಕೂ ಕೂಡ ಸಂಚು ತರುತ್ತೆ. ಈ ನಿಟ್ಟಿನಲ್ಲಿ ಫುಟ್ಪಾತ್ ತೆರವು ಮಾಡಲೇಬೇಕು. ಒತ್ತುವರಿ ಹಾಕ್ಬಿಟ್ರೆ ಪಾದಚಾರಿಗಳಿಗೆ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅನಿವಾರ್ಯವಾಗಿ ಅವರು ರಸ್ತೆಗಿಳಿತಾರೆ. ಆಗ ವೇಗವಾಗಿ ಬರುವಂಥ ವಾಹನಗಳಿಂದಾಗಿ ಅಥವಾ ರಸ್ತೆ ದಾಟು ಮತ್ತೊಂದು ವಿಚಾರವಾಗಿ ಅಪಘಾತ ಆಗುತ್ತೆ. ಒಂದು ಡೇಟಾ ಕೂಡ ಹೇಳ್ತಾರೆ, ಕಳೆದ 3 ವರ್ಷಗಳಲ್ಲಿ 900 ಪಾದಚಾರಿಗಳು ಸಾವನ್ನಪ್ಪಿದ್ದಾರೆ. ರಸ್ತೆಯ ಪಕ್ಕದಲ್ಲಿ ನಡ್ಕೊಂಡು ಹೋಗಬೇಕಾದಂಥವರು, ಪಾದಚಾರಿ ಮಾರ್ಗದಲ್ಲಿ ಹೋಗಬೇಕಾದಂಥವರು, ಅಲ್ಲಿ ಪಾದಚಾರಿ ವ್ಯವಸ್ಥೆ ಸರಿಯಾಗಿಲ್ಲದೆ ಹೊಂಡ ಕಂಡಿ ಮೋರಿಗೆ ಬಿದ್ದವರು, ಅನೇಕರು ಪಾದಚಾರಿಯಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ರಸ್ತೆ ಮೇಲೆ ನಡ್ಕೊಂಡು ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆಗಿ ಇನ್ನೇನೋ ಅಪಘಾತಗಳಾಗಿರೋದೆಲ್ಲ ನೋಡಿದ್ವಿ. 900 ಜನ ಸಾವನ್ನಪ್ಪಿದ್ದಾರೆ ಈಗಾಗಲೇ, ಕಳೆದ 3 ವರ್ಷದ ಡೇಟಾ ಇದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಜೀವನಕ್ಕೂ ಕೂಡ ಸಂಚು ತರುತ್ತೆ. ಅವರ ಸುರಕ್ಷತೆಗೋಸ್ಕರ, ಅವರ ಹಿತರಕ್ಷಣೆಗೋಸ್ಕರ ನಾವು ಈಗ ನಿಮಗೆ ನಿಷ್ಠೂರ ಆದರೂ ಪರವಾಗಿಲ್ಲ, ಇಂಥದ್ದೊಂದು ತೀರ್ಮಾನ ತೆಗೆದುಕೊಳ್ತಿದ್ದೀವಿ ಅಂತಿದ್ದಾರೆ. ಇನ್ನೊಂದು ಬೆಚ್ಚಿ ಬೀಳಿಸುವಂತ ಅಂಶ ಕೂಡ ಇದೆ. ಬೆಂಗಳೂರಿನ ಕರಾಳತೆಗಳು, ಬೀದಿ ಬದಿ ವ್ಯಾಪಾರಿಗಳಿಂದ ಏನೇನಾಗುತ್ತೆ, ಅವರಿಗೆ ಯಾವ್ಯಾವ ರೀತಿಯಾಗಿ ಒಂದಿಷ್ಟು ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಂದ ರೌಡಿಗಳ ಹಫ್ತಾ ವಸೂಲಿ ಅಂತೆ ಯಾವ ಕಾಲದಲ್ಲಿ ಇದ್ದೀವಿ ನೋಡಿ. ಹೀಗಾಗಿನೇ ಈ ಆಪರೇಷನ್ಗೆ ವಿರೋಧಗಳು ವ್ಯಕ್ತವಾಗ್ತಿದೆ. ಒತ್ತುವರಿ ತೆರವುಗೊಳಿಸಲು ಕಾಕಿ ಮತ್ತು GBAಗೆ ಅವ್ರಿಗೆ ಸ್ವತಂತ್ರ ಇದೆ. ಇದಕ್ಕೆ ವಿರೋಧಗಳು ಬರ್ತಾ ಇದೆ. ಇದಕ್ಕೆ ಕೆಲವೊಂದಿಷ್ಟು ಮಾಫಿಯಾ ನಡೆಯುತ್ತೆ, ಹಫ್ತಾ ವಸೂಲಿ ಆಗುತ್ತೆ. ಹಾಗಾಗಿ ವಿರೋಧಗಳು ವ್ಯಕ್ತವಾಗ್ತಿದೆ. ಪೊಲೀಸರು ಮತ್ತು GBA ಅಧಿಕಾರಿಗಳಿಗೆ ಬೆಂಗಳೂರನ್ನ ಕ್ಲೀನ್ ಆಗಿಡುವುದಕ್ಕೆ, ಸ್ವಚ್ಛ ಬೆಂಗಳೂರು ನಮ್ಮ ಅಂತಿಮ ಗುರಿ, ಆ ನಿಟ್ಟಿನಲ್ಲಿ ಅವರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಡಲಾಗಿದೆ. ಹಾಗಾಗಿ ಅವರು ಸ್ವತಂತ್ರರಿದ್ದಾರೆ. ಅವರು ಮಾಡಲಿ ಕಾರ್ಯಾಚರಣೆಯನ್ನ, JCB ಸದ್ದು ಮಾಡಲಿ, ತೆರವು ಮಾಡಲಿ. ಸಾರ್ವಜನಿಕರ ನಿಟ್ಟಿನಿಂದ ಯಾರ್ಯಾರು ಒತ್ತಡಗಳ ಹೇರ್ತಿದ್ದಾರೆ, ಇದು ಸರಿಯಲ್ಲ ಅಂತಿದ್ದಾರೆ, ಇವ್ಯಾವುದಕ್ಕೂ ಕೂಡ ನಾವು ಬಗ್ಗೋದೇ ಇಲ್ಲ. ಸ್ವಚ್ಛ ಬೆಂಗಳೂರು ನಮ್ಮ ಕನಸು, ನಮ್ಮ ಗುರಿ ಅಂತ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಇದ್ರ ಬಗ್ಗೆ.
ಎಲ್ಲೆಲ್ಲಿ ಟ್ರಾಫಿಕ್ಕಿಗೆ ತೊಂದರೆ ಆಗ್ತಾ ಇದೆ ಅವ್ರನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಟ್ಟ ಅಭಿಪ್ರಾಯ ಆಗಿತ್ತು. 3 ಪಕ್ಷದವ್ರದ್ದು ಅಭಿಪ್ರಾಯ ಆಗಿತ್ತು. ಆ ಪ್ರಕಾರ ಕೆಲಸ ನಡೀತಾ ಇದೆ. ಆದರೆ ಅವರಿಗೆ ಸೈಡಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ದೀವಿ. ಆಮೇಲೆ ಸುಮಾರು 60,000 ಜನ ನಾವೊಂದು ಸರ್ವೆ ಮಾಡಿಸಿದ್ದೆ. ಅವ್ರಿಗೆಲ್ಲ ಗುರುತಿನ ಚೀಟಿ ಕೊಡಬೇಕು ಅಂತೇಳಿ ಕೆಲವರೆಲ್ಲ ಸರ್ವೆ ಮಾಡಿಸಿಟ್ಟಿದ್ದೇವೆ. ಒಂದು 30,000 ಜನ ತಳ್ಳೋ ಗಾಡಿಗೆ ವಿವಿಧ ರೀತಿ ವಾಹನಕ್ಕೆಲ್ಲ ಅರ್ಜಿ ಹಾಕೊಂಡಿದ್ದಾರೆ. ಅದು ಕೂಡ ಈಗ ಟೆಂಡರ್ ಕರೆದು ಅವ್ರಿಗೆಲ್ಲ ನಾವು ತ್ರಿಚಕ್ರ ವಾಹನಗಳನ್ನು ಕೊಡ್ಲಿಕ್ಕೆ ಆಲ್ರೆಡಿ ಎಲ್ಲ ವಾಹನಗಳನ್ನೆಲ್ಲ ತರಿಸೋದು ನೋಡಿದ್ದೇನೆ. ಸೊ ಅದು ಕೃಷ್ಣ ಬೈರೇಗೌಡರು ಮಾಡ್ತಾರೆ, ಹೇಳಿದ್ದೀನಿ ನಾನು. ಆದಷ್ಟು ಜಲ್ದಿ ಅವ್ರಿಗೆಲ್ಲ ವಾಹನ ಕೊಡಿದ್ದಾರೆ. ನಾವೇನು ನಿಗದಿ ಮಾಡ್ತೀವಿ ರೋಡ್ಗಳು ಅಲ್ಲಿ ಅವ್ರು ಇಟ್ಕೊಳ್ಳಿ. ಅವ್ರಿಗೇನು ನಾವೇನು ಯಾರಿಗೂ ಹೊಟ್ಟೆ ತೊಂದರೆ ಮಾಡಬೇಕು ಅಂತಿಲ್ಲ. ಕಡೆ ಹೇಳ್ತಾ ಇದ್ರು ಅವ್ರಿಗೇನು ಪರ್ಯಾಯ ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡಿಕೊಡ್ತೀವಿ ಅಂತ. ಬಟ್ ಇಲ್ಲಿವರೆಗೆ 9,878 ಒತ್ತುವರಿ ಅತಿಕ್ರಮಣಗಳ ತೆರವು ಆಗಿದೆ. ಈ ಪೈಕಿ 1,340 ಪಟ್ಟಿ ಈ ಚಿಕ್ಕ ಚಿಕ್ಕ ಅಂಗಡಿಗಳಿರ್ತಾವಲ್ಲ, ಪೆಟ್ಟಿ ಅಂಗಡಿ, ಇದನ್ನೆಲ್ಲವನ್ನ ತೆರವು ಮಾಡೋ ಕೆಲಸ ಮಾಡಿದ್ದಾರೆ. ತಳ್ಳೋ ಗಾಡಿಗಳು 1,800 ಅಷ್ಟಿದೆ. ಇದೀಗ 2,300 ಅಕ್ರಮ ಮೆಟ್ಟಿಲುಗಳನ್ನು ಯಾರ್ಯಾರು ಹಾಕಿದ್ರು ಅದನ್ನು ತೆರವು ಮಾಡ್ತಿದ್ದೀವಿ. ಈ ಅನಧಿಕೃತವಾಗಿ ಜಾಹೀರಾತು ಫಲಕಗಳನ್ನು ಯಾರು ಹಾಕಿದ್ರು 2,682. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಾಚರಣೆಗಳು ಮುಂದುವರಿಯುತ್ತೆ, ನಿಲ್ಲಿಸೋದಿಲ್ಲ ಅಂತಿದೆ ಸರ್ಕಾರ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಸದ್ಯ ಬೆಂಗಳೂರು GBA ಲೆಕ್ಕಾಚಾರ ಹಾಕಿದ್ದು 2,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತೆರವು ಮಾಡಬೇಕು ಅಂತ. ಸದ್ಯ ಎಷ್ಟನೇ ದಿನದ ಕಾರ್ಯಾಚರಣೆ ಆಗ್ತಿದೆ? ಸದ್ಯ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆಗಳು ಇದಕ್ಕೆ ವ್ಯಕ್ತವಾಗ್ತಿದೆ? ಮುಂದಿನ ಗುರಿಗಳು ಏನು? ಪರ್ಯಾಯ ವ್ಯವಸ್ಥೆ ಮಾಡ್ತಾರಾ ಇಲ್ವಾ ಅಂತ? ಎಸ್ ಅಖಿಲೇಶ್, ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡ ಬಳಿಕವಾಗಿ ಬೆಂಗಳೂರಿನಲ್ಲಿರ್ತಕ್ಕಂತಹ ಫುಟ್ಪಾತ್ಗಳಲ್ಲಿ ಅನಧಿಕೃತವಾಗಿ ಅಂಗಡಿ ಮಾಲೀಕರಾಗಿರ್ಬೋದು ಮತ್ತೆ ಕೆಲವಷ್ಟು ಅಂಗಡಿ ವ್ಯಾಪಾರಿಗಳು ಅನಧಿಕೃತವಾಗಿ ಎಲೆಯನ್ನು ಬಳಕೆ ಮಾಡ್ಕೊಳ್ತಾ ಇದ್ರು ಫುಟ್ಪಾತ್ ಅನ್ನ. ಇದು ಸಾರ್ವಜನಿಕರಿಗೆ ಎಲ್ಲೋ ಒಂದ್ ಕಡೆ ಕಿರಿಕಿರಿ ನೋಟ್ ಮಾಡ್ತಿತ್ತು. ಇದು ಎಲ್ಲೋ ಒಂದ್ ಕಡೆ ಮತ್ತೆ ಅದ್ರ 900ಕ್ಕೂ ಅಧಿಕ ಜನ ವರ್ಷದಲ್ಲಿ ಏನು ಫುಟ್ಪಾತ್ ನಲ್ಲಿ ನಡ್ಕೊಂಡು ಹೋಗ್ತಾರೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗ್ತಿರ್ತಕ್ಕಂಥ ದಾಖಲೆಗಳು ಸಹ ಈಗ ರಿವೀಲ್ ಆಗಿರ್ತಕ್ಕಂಥದ್ದು. ಇದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಫುಟ್ಪಾತ್ ತೆರವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ 1 ವಾರಕ್ಕೂ ಹೆಚ್ಚು ಸಮಯ ಆಯ್ತು ಫುಟ್ಪಾತ್ ಅನ್ನ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ 2,000ಕ್ಕೂ ಅಧಿಕ ಕಿಲೋಮೀಟರ್ನ ಹೆಚ್ಚು ಏನು ಫುಟ್ಪಾತ್ ತೆರವನ್ನ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಮತ್ತೆ ಸರ್ಕಾರ ಈಗಾಗಲೇ ಹೊರಟಿರ್ತಕ್ಕಂಥದ್ದು. ಇದು ಎಲ್ಲೊಂದ್ ಕಡೆ ಅಂಗಡಿ ಮಾಲೀಕರುಗಳು ಹೋರಾಟಕ್ಕೂ ಸಹ ಕಾರಣ ಆಗಿತ್ತು. ಅದಾದ ಬಳಿಕ ಏನು ಸಿಎಂ ಅವ್ರನ್ನ ಭೇಟಿ ಮಾಡಿ ಒಂದು ಸಭೆಯನ್ನು ಸಹ ಸಭೆ ನಡೆಸಿರ್ತಕ್ಕಂಥದ್ದು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಪರ್ಯಾಯವಾಗಿ ಒಂದು ಏನ್ ಪರಿಹಾರವಾಗಿ ಬೇರೆ ಕಡೆ ಜಾಗವನ್ನ ನೀಡಬೇಕು ಅನ್ನುವಂತಹ ಒತ್ತಾಯ ಇತ್ತು. ಅದಕ್ಕೂ ಸಹ ಅವರು ಸಮ್ಮತಿಯನ್ನು ಸ್ವೀಕರಿಸಿರ್ತಕ್ಕಂಥದ್ದು. ಸದ್ಯದಲ್ಲಿ ಅವರಿಗೆ ಏನು ಪರ್ಯಾಯವಾಗಿ ಅಂಗಡಿಯನ್ನ ಮಾಡ್ಕೊಳ್ಳೋದಕ್ಕೆ ಬೇರೆ ಜಾಗವನ್ನು ಸಹ ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನು ಈಗಾಗಲೇ ಸಿದ್ಧತೆ ಕೂಡ ಆಗ್ತಾ ಇರುವಂತದ್ದು. ಅದಾದ ಬಳಿಕ ಈಗಾಗಲೇ ಏನು ಅನಧಿಕೃತವಾಗಿ ಅನಾಥವಾಗಿ ಬಿದ್ದಿರ್ತಕ್ಕಂಥ ರಸ್ತೆ ಬದಿಯಲ್ಲಿ ನಿಂತಿರ್ತಕ್ಕಂಥ ವಾಹನಗಳಿಗೂ ಸಹ ಮುಕ್ತಿಯನ್ನು ಕೊಡೋದಕ್ಕೆ GBA ಹೊರಟಿರ್ತಕ್ಕಂಥದ್ದು. ಅಖಿಲೇಶ್, ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.